ಎಲ್ಲ ನನ್ನ ಆತ್ಮೀಯ ಗುರುರಕ್ಷಕ ಅಣ್ಣ ತಮ್ಮಂದರೆ ಅಕ್ಕ ತಂಗಿರು, ಹಾಗೆ ಏನು ರಾಜ್ಯದ 426 ಜನ ಘಟಕಾಧಿಕಾರಿಗಳು ಇವತ್ತು ಬೆಂಬಲಕ್ಕೆ ನಿಂತಿದ್ರು. ನಿಜಕ್ಕೂ ಕೂಡ ಅವರಿಗೆಲ್ಲ ಜೋರು ಚಪ್ಪಾಳೆ ಹೊಡಿಬೇಕು. ಮೊಟ್ಟ ಮೊದಲನೇ ಹೋರಾಟ ನಾವು ಸಂಘಟನೆಯಾಗಿ ಒಂದು ಕಡೆ ಸೇರಿದ್ರೆ ನಮಗೂ ಒಂದು ಶಕ್ತಿ ಇರುತ್ತೆ ಅಂತೇಳಿ ಇವತ್ತು ಗೃಹರಕ್ಷಕರ ಶಕ್ತಿ ನೀವು ತೋರಿಸಿದ್ದೀರಾ. ನಿಮಗೆಲ್ಲರಿಗೂ ನಮ್ಮ ಆಸೆ 365ನೇ ಕರ್ತವ್ಯ. ಅದ್ರ ಜೊತೆಗೆ ನನ್ನ ಆಸೆ ಏನಿದೆ, ಇವತ್ತಿಲ್ಲ ಅಂದ್ರೆ ನಾಳೆ ನಮ್ಮ ಎಲ್ಲ ಹೋಮ್ ಗಾರ್ಡ್ಸ್ಗೆ ಪರ್ಮನೆಂಟ್ ಆಗ್ಬೇಕನ್ನೋ ನನ್ನ ಉದ್ದೇಶ. ಈ ನಿಷ್ಕಾಮನು ಬೇಡ, ಗೌರವ ಧನನೂ ಬೇಡ, ಇದ್ಯಾವುದು ಬೇಡವೇ ಬೇಡ, ನಮಗೂ ಪರ್ಮನೆಂಟ್ ಮಾಡಿ ಅನ್ನೋದು ನಮ್ಮ ಉದ್ದೇಶ ಇದೆ. ಅದೇ ನಮ್ಮ ಉದ್ದೇಶ ಇರೋದು. ಮುಂದೆ ಸರ್ಕಾರದವರು ಇದು ಕೊಟ್ಬಿಟ್ರೆ ಅದಕ್ಕೆ ಹೋಗ್ತಾರೆ ಅಂತ ನಮ್ಗೆ ತಡ ಮಾಡ್ತಾನೆ ಇರ್ತಾರೆ. ಇನ್ನು ತಡ ಮಾಡೋಕ್ಕೆ ಅವಕಾಶ ಇಲ್ಲ. ಅವ್ರಿಗೆ ಎಲ್ಲ ರೀತಿಯ ಆಧಾರಗಳನ್ನು ಕೊಟ್ಟಿದ್ದೀವಿ. ಒಂದು ಸತ್ಯ ಗೊತ್ತಿರಲಿ ನಿಮಗೆ, ಬೆಳಗ್ಗೆ ACS ಸಾಹೇಬ್ ಉಮಾಶಂಕರ್ ಸಾಹೇಬ್ರ ಹತ್ರ ಹೋಗಿದ್ವಿ. ಅವರು ದಕ್ಷ ಪ್ರಾಮಾಣಿಕ ಅಧಿಕಾರಿ ಈ ರಾಜ್ಯದಲ್ಲಿ, ಸ್ಟೇಟ್ ಆಫೀಸರ್ ಅಂತ ಒಬ್ಬ ಅಧಿಕಾರಿಗೆ ನಮ್ಮ ಮಾಹಿತಿನೇ ಗೊತ್ತಿಲ್ಲ. ಪಾಪ ನಮ್ಮ ಮಾಹಿತಿನೇ ಗೊತ್ತಿಲ್ಲ. ಅರೆ ಆಂಧ್ರದಲ್ಲಿ ಆಗಿದೆ, ಆಯ್ತಾ ತೆಲಂಗಾಣದಲ್ಲಿ ಆಗಿದೆ ಅಂದ್ರೆ ಹೆಂಗೆ ಆಯ್ತು, ಏನಾಯ್ತು ಎಲ್ಲನೂ ಗೊತ್ತಿಲ್ಲ. ಎಲ್ಲ ಒಂದು ಕಡೆ ನಮಗೆ ನಮ್ಮ ಕಡತಗಳು ಹಂಗೇ ಮುಚ್ಚಿಟ್ಕೊಂಡು ಹೋಗಿದ್ದಾರೆ. ಅಧಿಕಾರಿಗಳಿಗೂ ಸೂಕ್ತವಾದ ಮಾಹಿತಿ ಕೊಟ್ಟಿಲ್ಲ. ಇವತ್ತು ಅವರಿಗೆ ಸನ್ಮಾನ್ಯ ಉಮಾಶಂಕರ್ ಸಾಹೇಬರಿಗೆ ನಾವು ಮನವಿ ಕೊಟ್ಟಾಗ ಅವರು ಬಹಳ ಪೂರಕವಾಗಿ ಸ್ಪಂದಿಸಿದ್ರು. ಬೆಳಗ್ಗೆ ಅಷ್ಟೇ ವಸ್ತುನಿಷ್ಠ ವಿಷಯಗಳು ನಮ್ಗೆ ಹೇಳಿದ್ದಾರೆ. ಅದರ ಪ್ರಕಾರ ನಾವು ಹೋಗ್ಬೇಕಾಗುತ್ತೆ. ತದನಂತರ ಈಗ ಹೋಗಿದ್ವಲ್ಲ, ಇದು ಬಹಳ ಎಫೆಕ್ಟಿವ್, ಇದು ಬಹಳ ಸ್ಪಂದಿಸಿದ್ದಾರೆ. ಆಮೇಲೆ ಬಹಳ ಮುಖ್ಯವಾಗಿ ಈ ವಿಷಯನ ಸನ್ಮಾನ್ಯ ಮುಖ್ಯಮಂತ್ರಿಗೆ ಮತ್ತು ಗೃಹ ಸಚಿವರಿಗೆ ನಾಳೆನೆ ನಮ್ಮನ್ನು ಭೇಟಿ ಮಾಡಿಸೋಕೆ ಅವಕಾಶ ಕೊಟ್ಟಿದ್ದಾರೆ. ನಾಳೆನೆ ನಾವು ಮಾನ್ಯ ಮುಖ್ಯಮಂತ್ರಿನ ಭೇಟಿ ಮಾಡ್ತೀವಿ, ಸನ್ಮಾನ್ಯ ಗೃಹ ಸಚಿವರನ್ನ ಭೇಟಿ ಮಾಡ್ತೀವಿ. 27,000 ಜನಕ್ಕೆ ನಮ್ಮ ಏನು ಬೇಡಿಕೆ ಇದೆ ಆ ಬೇಡಿಕೆ ಈಡೇರೋವರೆಗೂ ನಿತ್ಯೋಗ ಪರಿಸ್ಥಿತಿನೇ ಇಲ್ಲ. 1 ವರ್ಷ 4 ತಿಂಗಳು ಏನು ಶ್ರಮ ಹಾಕಿದ್ದೀವಿ, ಆ ಶ್ರಮಕ್ಕೆ ಇವತ್ತು ಒಗ್ಗಟ್ಟಾಗಿದ್ದೀವಿ. ಈ ಒಗ್ಗಟ್ಟನ್ನ ನಾವು ಹಿಂಗೆ ಮುಂದುವರಿಸ್ತೀವಿ ಅಂತ ಕೈ ಎತ್ರಿ. ಎಲ್ಲರೂ ಕೂಡ ಸಾವಧಾನವಾಗಿ ಏನು ನಾವು ನಮ್ಮ ಕರೆಗೆ ಹೋಗೊಟ್ಟು ರಾಜ್ಯದ 31 ಜಿಲ್ಲೆಯಲ್ಲಿ ಬಂದಿದ್ದೀರಿ. ನಿಮ್ಗೆಲ್ಲರಿಗೂ ಕೂಡ ಲೇಬರ್ ಅಂಡ್ ಫೋರಂ, ಗೃಹರಕ್ಷಕರ ಪೋಷಕರ ಹಕ್ಕು ಸಂರಕ್ಷಣೆ ಸಮಿತಿ, ಪೋಷಕರು ಮತ್ತು ಪಾಲಕರಿಂದ ನಿಮಗೆ ತುಂಬ ಹೃದಯದ ಅಭಿನಂದನೆಗಳು. ಎಲ್ಲರೂ ಕೂಡ